ಸ್ನೇಹಿತರೆ, ನಾನು ಜಯಪ್ರಭಾ. ನಾನು ಹೀಲರ್ ಹಾಗೆ NLP ಪ್ರಾಕ್ಟೀಷನರ್. ನಿಮಗೆಲ್ಲರಿಗೂ ಟ್ರಾನ್ಸ್ಕ್ವಿಲ್ ಟಚ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ವಾಸ್ತು ಪ್ರಕಾರ ಪೂಜಾ ರೂಮ್, ದೇವ್ರ ಮನೆ ಎಲ್ಲಿರ್ಬೇಕು, ಯಾವ ರೀತಿ ಇರ್ಬೇಕು ಅಂತ ನೋಡೋಣ. ಅದಕ್ಕಿಂತ ಮೊದಲು ಯಾರಾದ್ರೂ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪೂಜಾ ರೂಮ್ ಯಾವಾಗ್ಲೂ ಈಸ್ಟ್ ಅಥವಾ ವೆಸ್ಟ್ ಸೈಡ್ ಅಲ್ಲಿ ಇರ್ಬೇಕು. ಅಂದ್ರೆ ದೇವರ ಫೋಟೋ ಪೂರ್ವ ಅಥವಾ ಪಶ್ಚಿಮ ದಿಕ್ಕಿಗೆ ಮುಖ ಮಾಡುವಂತೆ ಇರಬೇಕು. ಹಾಗೆ ಪೂಜೆ ಮಾಡುವಾಗ ಯಾರು ಪೂಜೆ ಮಾಡ್ತಾರೆ ಅವರ ಮುಖ ಪೂರ್ವ ದಿಕ್ಕು ಅಥವಾ ಪಶ್ಚಿಮ ದಿಕ್ಕಿಗೆ ಇರಬೇಕು. ಇನ್ನು ಪೂಜಾ ರೂಮಿಗೆ 2 ಡೋರ್ ಇರಬೇಕು. ನಿಮ್ಮ ಮನೆಯಲ್ಲಿರುವ ಬೇರೆ ಡೋರುಗಳಿಗಿಂತ ತುಂಬಾ ಸೈಜ್ ಅಲ್ಲಿ ಚಿಕ್ಕದಿರ್ಬೇಕು ಪೂಜಾ ರೂಮ್ ಡೋರು. ಹಾಗೆ ಅದು ಓಪನ್ ಮಾಡುವಾಗ ಒಳಗಡೆ ಹೋಗೋ ತರ ಇರ್ಬೇಕು, ಇನ್ವರ್ಡ್ ಆಗಿರ್ಬೇಕು. ಹಾಗೆ ಮರದ ಡೋರ್ ಆಗಿರ್ಬೇಕು. ಇನ್ನು ಪೂಜಾ ರೂಮ್ ವಿಡ್ತ್ 4 to 6 ಫೀಟ್ ಇರ್ಬೇಕು. ಹಾಗೆ ವಾಸ್ತು ಪ್ರಕಾರ ಒಂದೇ ಒಂದು ಸ್ಟೆಪ್ ಬಂದ್ರೆ ಒಳ್ಳೇದು. ನಾವು ಯಾವಾಗ್ಲೂ ಪೂಜೆ ಮಾಡುವಾಗ ದೇವ್ರ ಫೋಟೋ, ಮೂರ್ತಿಗಳು ಎಲ್ಲ ನಮ್ಮ ನಾಭಿಗಿಂತ ಮೇಲೆ ಇರ್ಬೇಕು. ಅದಕ್ಕೆ ನಾವು ಮನೆಯಲ್ಲಿ ಎಲ್ಲರೂ ಕೂತು ಪೂಜೆ ಮಾಡೋದು. ಯಾವುದೇ ಕಾರಣಕ್ಕೆ ಕೂಡ ನೆಲದ ಮೇಲೆ ಫೋಟೋನ ಇಡ್ಬೇಡಿ, ಒಂದು ಸ್ಟೆಪ್ ಆದ್ರೂ ಮೇಲೆ ಇರ್ಬೇಕು. ಇನ್ನು ದೇವರ ಮನೆ ಎಷ್ಟು ಕ್ಲೀನ್ ಆಗಿ ನೀಟ್ ಆಗಿರುತ್ತೆ ಅಷ್ಟು ಒಳ್ಳೇದು. ನಿಮಗೆ ದೇವಸ್ಥಾನಕ್ಕೆ ಹೋಗುವಾಗ ಯಾವ ಫೀಲ್ ಬರುತ್ತೆ ಅದೇ ತರ ನೀವು ನಿಮ್ಮ ದೇವರ ಮನೆಗೆ ಹೋಗುವಾಗ ಅದೇ ತರದ ಫೀಲ್ ಬರ್ಬೇಕು. ಡೈಲಿ ಹೂನ ಚೇಂಜ್ ಮಾಡ್ತಾ ಇರಿ. ಯಾವುದೇ ಕಾರಣಕ್ಕೆ ಕೂಡ ಬಾಡಿ ಹೋಗಿರುವ ಹೂ, ಒಣಗಿ ಹೋಗಿರುವ ಹೂ ಎಲ್ಲ ಇಡ್ಬೇಡಿ. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್, ದೇವರ ಮನೆ ಯಾವಾಗ್ಲೂ ಲೈಟ್ ಕಲರ್ ಇರ್ಬೇಕು. ವೈಟ್ ಕಲರ್ ಅಥವಾ ಯೆಲ್ಲೋ ಲೈಟ್ ಆಗಿರುವಂತ ಕಲರ್ ಎಲ್ಲ ಇರಬೇಕು. ಇಫ್ ಇನ್ ಕೇಸ್ ಡಾರ್ಕ್ ಕಲರ್ ಇದ್ರೆ ನೀವು ವಾಲಿಗೆ ಅಂಟಿಸುವ ವೈಟ್ ಪೇಪರ್ ಅಥವಾ ಯೆಲ್ಲೋ ಪೇಪರ್ ಎಲ್ಲ ಸಿಕ್ಕುತ್ತೆ, ಅದನ್ನು ಅಂಟಿಸಬಹುದು. ಕೆಲವು ಹೆಚ್ಚಿನ ಮನೆಗಳಲ್ಲಿ ಇಡೀ ಮನೆಗೆ ಯಾವ ಬಣ್ಣ ಇರುತ್ತೆ ಅದೇ ಬಣ್ಣ ದೇವರ ಮನೆಗೂ ಇರುತ್ತೆ. ಅಂತ ಸಂದರ್ಭದಲ್ಲಿ ನೀವು ಈ ತರ ಚೇಂಜ್ ಮಾಡ್ಕೊಳ್ಬಹುದು. ಮತ್ತೆ ದೇವರ ಮನೆಯಲ್ಲಿ ಯಾವುದೇ ವಿಗ್ರಹ ಇದ್ರೂ ಕೂಡ ಅದು ಗೋಡೆಗೆ ಹೊರಗೆ ಇರಬಾರ್ದು, ತಾಗಿ ಇರಬಾರ್ದು. ಒಂದು ಸ್ವಲ್ಪ ಆದ್ರೂ ಗ್ಯಾಪ್ ಇರಬೇಕು. ಹಾಗೆ ಯಾವುದೇ ವಿಗ್ರಹ ಇದ್ರೂ ಕೂಡ 2 ಇಂಚಿಗಿಂತ ಕಡಿಮೆ ಇರಬಾರ್ದು, 9 ಇಂಚಿಗಿಂತ ಹೆಚ್ಚಿರಬಾರ್ದು. ಹಾಗೆ ಇನ್ನೊಂದೇನಂದ್ರೆ ದೇವರ ಫೋಟೋ ಅಥವಾ ವಿಗ್ರಹ ಪರಸ್ಪರ ಎದುರು ಬದುರು ಇರಬಾರ್ದು. ಇನ್ನು ಕೆಲವು ಸಲ ಒಳ್ಳೆ ಫೋಟೋ ಸುಟ್ಟು ಹೋಗಿದ್ರು ನಾವು ಇಟ್ಕೊಂಡಿರ್ತೀವಿ, ಅಥವಾ ತುಂಬಾ ಹಳೇದಾಗಿದ್ರು ಅಥವಾ ಮುರಿದು ಹೋಗಿದ್ರು ಇಟ್ಕೊಂಡಿರ್ತೀವಿ ಚೆನ್ನಾಗಿದೆ ಅಂತ. ಆ ತರ ಇದ್ರೆ ನೀವು ಆ ಫೋಟೋನ ಚೇಂಜ್ ಮಾಡ್ಕೊಳ್ಳಿ. ಇನ್ನು ದೇವರ ಮನೆ ಯಾವುದೇ ಕಾರಣಕ್ಕೆ ಕೂಡ ಬೆಡ್ರೂಮ್ ಅಲ್ಲಿ ಮಾಡ್ಕೊಳ್ಬೇಡಿ. ಹಾಗೆ ಕೆಲವರು ಕಿಚನ್ ಅಲ್ಲೆಲ್ಲ ಮಾಡ್ಕೊಂಡಿರ್ತಾರೆ, ಕಿಚನ್ ಅಲ್ಲಿ ಬೇಡ. ಇನ್ನು ಕೆಲವರು ಸ್ಟೇರ್ ಕೇಸ್ ಕೆಳಗೆ ಮಾಡಿಟ್ಟಿರ್ತಾರೆ. ಇನ್ನು ಕೆಲವರು ಬ್ರಹ್ಮಸ್ಥಾನ ಒಳ್ಳೇದು ಅಂತ ಬ್ರಹ್ಮಸ್ಥಾನದಲ್ಲಿ ದೇವರ ಮನೆ ಸ್ಥಾಪಿಸಿರ್ತಾರೆ. ಇಂಥ ತಪ್ಪುಗಳನ್ನು ಯಾವತ್ತೂ ಕೂಡ ಮಾಡಬೇಡಿ. ಇನ್ನು ಯಾವುದೇ ಕಾರಣಕ್ಕೆ ಕೂಡ ದೇವರ ಮನೆಯ ಗೋಡೆ ಬಾತ್ರೂಮ್ ಗೋಡೆಗೆ ಅಂಟಿಕೊಂಡಿರೋ ತರ ಇರಬಾರ್ದು. ಹಾಗೆ ಸೌತ್ ಮತ್ತೆ ವೆಸ್ಟ್ ಡೈರೆಕ್ಷನ್ ಅಲ್ಲಿ ಕೂಡ ದೇವರ ಮನೆ ಇರಬಾರ್ದು. ಇವತ್ತಿನ ವಿಡಿಯೋದಲ್ಲಿ ವಾಸ್ತು ಪ್ರಕಾರ ದೇವರ ಮನೆ ಯಾವ ಡೈರೆಕ್ಷನ್ ಅಲ್ಲಿ ಇರಬೇಕು, ಎಷ್ಟು ವಿಡ್ತ್ ಇರಬೇಕು, ಹಾಗೆ ಯಾವ ಕಲರ್ ಇರಬೇಕು, ಹಾಗೆ ಏನನ್ನೆಲ್ಲ ಚೇಂಜಸ್ ಮಾಡಿದ್ರೆ ಒಳ್ಳೇದು ಅಂತ ನೋಡಿದ್ವಿ. ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.